ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ರಾಜಾತಿಥ್ಯವನ್ನು ಅನುಭವಿಸುತ್ತಿದ್ದಾರೆ ದರ್ಶನ್ ಅನ್ನೋ ಸುದ್ದಿ ವೈರಲ್ ಆಗ್ತಾ ಇದ್ದ ಹಾಗೆ ಜನರ ಬಳಿಗೆ ತಲುಪ್ತಾ ಇದ್ದ ಹಾಗೆ ಇದೀಗ ದರ್ಶನ್ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ. ಖುದ್ದು ಮುಖ್ಯಮಂತ್ರಿಗಳ ಈ ಬಗ್ಗೆ ಮಾತನಾಡಿದ್ದಾರೆ. ಹಿಂಡಲಗ ಜೈಲಿಗೆ ಶಿಫ್ಟ್ ಆಗ್ತಾರಾ ನಟ ದರ್ಶನ್ ಅನ್ನೋ ಅನುಮಾನ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸದ್ಯಕ್ಕೆ ಆರೋಪಿ ಸಂಖ್ಯೆ 2 ದರ್ಶನ್. ರಾಜಾತಿಥ್ಯದ ಫೋಟೋ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಇದೀಗ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡುವ ಪ್ರಯತ್ನ ಮಾಡಲಾಗ್ತಾ ಇದೆ. ಬಂದಿಖಾನೆ ಇಲಾಖೆ ಅಧಿಕಾರಿಗಳಿಂದ ಶಿಫ್ಟ್ ಮಾಡಲಿಕ್ಕೆ ಪ್ಲಾನ್ ಮಾಡಲಾಗಿದೆ. ದರ್ಶನನ್ನ ಬೇರೆಡೆಗೆ ಸ್ಥಳಾಂತರಿಸುವಂತೆ ಸಿಎಂ ಕೂಡ ಸೂಚನೆ ನೀಡಿದ್ದಾರೆ. ಹೀಗಾಗಿ ಹಿಂಡಲಗ ಜೈಲಿಗೆ ಶಿಫ್ಟ್ ಆಗ್ತಾರ ನಟ ದರ್ಶನ್. ಸದ್ಯಕ್ಕಿರುವ ಕುತೂಹಲ ಇದು. ಹಿಂಡಲಗ ಜೈಲಿನಲ್ಲಿ 15 ಅಂಧೇರಿ ಸೆಲ್ಗಳು ಖಾಲಿ ಇದೆಯಂತೆ. ಖಾಲಿ ಇರುವ ಸೆಲ್ಗಳ ಬಗ್ಗೆ ಜೈಲಿನ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಬೆಂಗಳೂರಿನಿಂದ ನಿಮ್ಮೂರಿಗೆ ಶಿಫ್ಟ್ ಆಗ್ತಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ. ನಿಮಗೆ ಫುಲ್ ಆನ್ ಡ್ಯೂಟಿ ಇನ್ಮೇಲಿಂದ ಇನ್ ಕೇಸ್ ಏನಾದರೂ ಶಿಫ್ಟ್ ಆಗಿದ್ದೇ ಆದಲ್ಲಿ? ಖಂಡಿತ ಸ್ಮಿತಾ, ಏನು ದರ್ಶನ್ಗೆ ಏನು ರಾಜ್ಯಾತೀತ ಸಿಗ್ತಿದೆ ಅನ್ನೋ ಒಂದು ಆರೋಪ ಮತ್ತು ವಿಡಿಯೋ ಫೋಟೋಗಳು ವೈರಲ್ ಬೆನ್ನಲ್ಲೇ ಈಗ ಸದ್ಯ ಇತಿಹಾಸ ಏನು ಶತಮಾನಗಳ ಇತಿಹಾಸ ಕಂಡಂಥ ಬೆಳಗಾವಿ ಹಿಂಡಲಗ ಜೈಲಿಗೆ ದರ್ಶನ್ ಅವರು ಶಿಫ್ಟ್ ಆಗ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಯಾಕೆಂದರೆ ಇದು 100 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಸುಮಾರು 100 ಎಕರೆ ಪ್ರದೇಶದಲ್ಲಿ ಇರುವಂಥ ಏನು ದೇಶದ 2ನೇ ದೊಡ್ಡ ಹಿಂಡಲಗ ಜೈಲಾಗಿದೆ. ಮತ್ತು ಪರಪ್ಪನ ಅಗ್ರಹಾರ ಜೈಲಿನ ಹೊರತುಪಡಿಸಿದರೆ 4 ಕೇಂದ್ರ ಕಾರಾಗೃಹಗಳಿವೆ. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ಹಿಂಡಲಗ ಜೈಲು ಇರ್ಬೋದು, ಬಳ್ಳಾರಿ ಇರ್ಬೋದು, ಕಲಬುರಗಿ ಇರ್ಬೋದು. ಒಂದು ವೇಳೆ ಏನು ಸರ್ಕಾರ ದರ್ಶನ್ ಅವರನ್ನು ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡೋಕ್ಕೆ ನಿರ್ಧಾರವನ್ನು ಮಾಡಿದ್ರೆ ಇಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು, ಏನೆಲ್ಲ ಭದ್ರತೆಯನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ಧತೆಯಲ್ಲೇ ಕೂಡ ತೊಡಗಿರುವಂಥದ್ದು. ಜೊತೆಗೆ ಇಲ್ಲಿ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಕೂಡ ಸುಮಾರು 15 ಅಂಧೇರಿ ಅಂದರೆ ಕತ್ತಲು ಕೋಣೆಗಳು ಖಾಲಿ ಇದೆ ಅನ್ನೋ ಒಂದು ಮಾಹಿತಿಯನ್ನು ಹಿಂಡಲಗ ಜೈಲಿನ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಒಂದು ವೇಳೆ ದರ್ಶನ್ ಅವರನ್ನು ಏನು ಬೇರೆಡೆಗೆ ಶಿಫ್ಟನ್ನು ಮಾಡಬೇಕು ಅಂದರೆ ಈಗಾಗಲೇ CM ಅವರು ಕೂಡ ಹೇಳಿದ್ದಾರೆ, ದರ್ಶನ್ ಅವರನ್ನು ಶಿಫ್ಟನ್ನು ಅಂದರೆ ಸ್ಥಳಾಂತರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರ್ಧಾರವನ್ನು ಕೈಗೊಂಡಿದ್ದೆ. ಆದರೆ ಎಲ್ಲಿ ಮಾಡ್ತಾರೆ ಅನ್ನೋ ಒಂದು ಏನು ಸ್ಪಷ್ಟವಾದಂಥ ಮಾಹಿತಿ ಕೂಡ ಇನ್ನೂ ಲಭ್ಯವಾಗಿಲ್ಲ. ಆದರೆ ಒಂದು ವೇಳೆ ಹಿಂಡಲಗ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಕಲಬುರಗಿ ಎಲ್ಲಿ ಸೆಲ್ನಲ್ಲೇ ಇಟ್ಟಿಲ್ಲ, ಲಾನ್ ನಲ್ಲಿ ಓಡಾಡಕ್ ಬಿಟ್ಟಿದ್ದಾರೆ. ಇಲ್ಲಿ ಕತ್ಲೆ ಕೋಣೆಯಲ್ಲಿ ಹಾಕ್ತಾರಾ ಮೈಲಾರಿ? ಹಿಂಡಲಗದಲ್ಲಿ ನಿಜವಾಗ್ಲೂ ಕತ್ಲೆ ಕೋಣೆಯಲ್ಲಿ ಹಾಕ್ತಾರಾ? ಖಂಡಿತ ಸ್ಮಿತಾ, ಪ್ರಮುಖವಾಗಿ ಸದ್ಯ ಇಲ್ಲಿ ಏನು VVIPಗಳಿರ್ಬೋದು ಮತ್ತು ಕುಖ್ಯಾತ ರೌಡಿಗಳಿಗೆ ಇಟ್ಕೋಬೇಕಲ್ಲ ಅಂತ ಎಲ್ಲ ವ್ಯವಸ್ಥೆಗಳು ಕೂಡ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿರುವಂಥದ್ದು. ಸದ್ಯ 15 ಕತ್ತಲು ಕೋಣೆಗಳಿವೆ. ಒಂದು ವೇಳೆ ದರ್ಶನ್ ಅವರನ್ನು ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಿದ್ದೇ ಆದರೆ ಅವರು ಕತ್ತಲ ಕೋಣೆಯಲ್ಲೇ ಕೂಡ ದಿನವನ್ನು ಕಳೆಯಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಅಂತಲೇ ಹೇಳ್ಬೋದು ಸ್ಮಿತಾ. ರೈಟ್, ಧನ್ಯವಾದ ಮೈಲಾರಿ ಮಾಹಿತಿಗಾಗಿ. ದರ್ಶನ್ ಜೈಲ್ ಒಳಗೆ ರಾಜಾತಿಥ್ಯವನ್ನ ಅನುಭವಿಸ್ತಾ ಇರುವ ವಿಚಾರ ಇದೀಗ ಸಾಕಷ್ಟು ಸದ್ದು ಗದ್ದಲಕ್ಕೆ ಕಾರಣವಾಗಿದೆ. ಅದರಲ್ಲೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವ ಮತ್ತಷ್ಟು ಡೀಟೇಲ್ಸ್. ಜೈಲ್ ಕರ್ಮಕಾಂಡ ಗೊತ್ತಿದ್ದು ಕೂಡ CCB ಸುಮ್ಮನಾಯ್ತಾ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. 100 ಜನ ಅಧಿಕಾರಿಗಳು ರೇಡ್ ಮಾಡಿದ್ರು. ರೇಡ್ ಮಾಡಿದಾಗ ಇದು ಯಾವುದು ಕೂಡ ಗೊತ್ತೇ ಆಗ್ಲಿಲ್ವಾ? ಮೊಬೈಲ್ ಇದೆ, ಟೀ ಪಾರ್ಟಿ ಮಾಡ್ತಿದ್ದಾರೆ, ಸಿಗರೇಟ್ ಸಿಗ್ತಾ ಇದೆ, ಲಾನ್ನಲ್ಲಿ ಕುತ್ಕೊಳ್ಳೋಕ್ಕೆ ಚೇರು ಟೇಬಲ್ನ ವ್ಯವಸ್ಥೆ ಇದೆ. ಅಂದರೆ ನಾಮಕಾವಸ್ಥೆಗೆ ಅನ್ನೋ ರೀತಿಯಲ್ಲಿ CCB ರೇಡ್ ಆಯ್ತಾ? ಅನುಮಾನ ಇದೀಗ ದಟ್ಟವಾಗ್ತಾ ಇದೆ. ದರ್ಶನ್ ಬ್ಯಾರಕ್ ಬಳಿಯಲ್ಲಿ ರಟ್ಟಿನ ಬಾಕ್ಸ್ ತೆಗೆದುಕೊಂಡು ಹೋಗಿದ್ರು. ಈ ಸೀನ್ ಜೈಲಿನ CCTVಯಲ್ಲಿ ಪತ್ತೆ ಆಗಿತ್ತು. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕಸ ಅಂತ ಹೇಳಿ ಸಬೂಬ್ ನೀಡಿದ್ರು ಅಲ್ಲಿನ ಸಿಬ್ಬಂದಿ. ಈ ಮಾತು ನಂಬಿ ಸುಮ್ಮನೆ ಬಂದ್ಬಿಟ್ರ 100 ಜನ CCB ತಂಡದ ಅಧಿಕಾರಿಗಳು? ದರ್ಶನ್ಗೆ ಶೇಕ್ ಹ್ಯಾಂಡ್ ಮಾಡೋಕೆ ಹೋಗಿದ್ರಾ CCB ಪೊಲೀಸರು? 10 ನಿಮಿಷ CCB ACB ಜೊತೆ ದರ್ಶನ್ ಮಾತನಾಡಿದ್ರಂತೆ ರೇಡ್ ಆದ ಸಂದರ್ಭದಲ್ಲಿ. ದಾಳಿ ವೇಳೆ ಅಡ್ಡಿಪಡಿಸಿದ್ರು, ಯಾವುದೇ ವರದಿಯನ್ನ ನೀಡಿಲ್ಲ CCB ಅಧಿಕಾರಿಗಳು ಅನ್ನೋ ಮಾಹಿತಿ ಇದೆ. ಅಲ್ಲಿಗೆ CCB ರೇಡ್ ಬಗ್ಗೆ ಕೂಡ ಇದೀಗ ಅನೇಕ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, 100 ಜನ, ಬರೋಬ್ಬರಿ 100 ಜನ CCB ಅಧಿಕಾರಿಗಳು ರೇಡ್ನಲ್ಲಿ ಭಾಗಿಯಾಗಿದ್ದು. ಅಂದ್ರೆ 100 ಜನರಲ್ಲಿ 100 ಜನಕ್ಕೂ ಏನೂ ಗೊತ್ತೇ ಆಗ್ಲಿಲ್ವಾ? ಚಿಕ್ಕ ಸುಳಿವು ಕೂಡ ಸಿಗ್ಲೇ ಇಲ್ವಾ? ಅಥವಾ ಗೊತ್ತಿದ್ದು ಸುಮ್ಮನೆ ಬಂದ್ರ
ದರ್ಶನ್ ಅವ್ರಿಗೆ ಹ್ಯಾಂಡ್ ಶೇಕ್ ಮಾಡಿ ಬಂದ್ಬಿಟ್ರ ವಾಪಸ್ಸು? ಸ್ಮಿತಾ, ಖಂಡಿತವಾಗ್ಲೂ ಈ ಅನುಮಾನ ಮೂಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಏನು ಭಾನುವಾರ CCB ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ಒಂದು ಕಡೆ ದಾಳಿ ಮಾಡೋದಕ್ಕಿಂತ ಮುಂಚೆನೆ ಒಬ್ಬ ರೌಡಿ ಶೀಟರ್ ಮುಖಾಂತರ ಜೈಲಿನಲ್ಲಿರ್ತಕ್ಕಂಥ ಅಧಿಕಾರಿಗಳಿರ್ಬೋದು ಮತ್ತೆ ಅಲ್ಲಿಯ ಕೈದಿಗಳಿಗಿರ್ಬೋದು ಮಾಹಿತಿ ಹೋಗಿರುತ್ತೆ, ಇವತ್ತು ಬೆಳಗ್ಗೆ CCB ಅಧಿಕಾರಿಗಳು ದಾಳಿ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂತೇಳಿ. ಎರಡನೇದಾಗಿ ಅವತ್ತು CCB ಅಧಿಕಾರಿಗಳು ಅಲ್ಲಿಗೆ ಹೋದಾಗ ಜೈಲು ಸಿಬ್ಬಂದಿ ಕೆಲ ಕಾಲ ಸೂಪರಿಂಟೆಂಡೆಂಟ್ ಇಲ್ಲ ಅನ್ನೋ ಕಾರಣಕ್ಕೆ CCB ಅಧಿಕಾರಿಗಳನ್ನ ಒಳಗೆ ಬಿಟ್ಟಿಲ್ಲ ಅಂತೇಳಿ ತಡೆ ಹಿಡಿತಾರೆ. ಆದರೆ ಇಷ್ಟೆಲ್ಲ ಆದರೂ ಸಹ ಒಳಗಡೆ ಹೋಗಿ ಏನೂ ಸಿಕ್ಕಿಲ್ಲ ಅಂತೇಳಿ ಹೊರಗಡೆ ಬರುವಂಥ 100 ಜನರ CCB ತಂಡ ಯಾವುದೇ ವರದಿಯನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಹೋಗಲ್ಲ. ಅದು ಅವರು ಅರ್ಧ ಗಂಟೆ ಗೇಟಲ್ಲಿ ಕಾಯಿಸಿದ್ದಿರ್ಬೋದು, ಮತ್ತು ಒಳಗಡೆ CCTV ವಿಚಾರದಲ್ಲಿ ಕೆಲವೊಂದು ವಿಚಾರಗಳು ಗೊತ್ತಾಗಿದ್ದಿರ್ಬೋದು. ಇದು ಯಾವುದ್ರ ಬಗ್ಗೆನೂ ಸಹ CCB ಅಧಿಕಾರಿಗಳು ವರದಿಯನ್ನು ನೀಡಲ್ಲ. ಆದರೆ ಯಾವಾಗ ಇವು ಫೋಟೋಗಳು ಮಾಧ್ಯಮಗಳ ಮುಖಾಂತರ ವೈರಲ್ ಆಗುತ್ತೋ ಆಗ ತಮ್ಮ ತಪ್ಪನ್ನು ಮುಚ್ಚಾಕೊಳ್ಳೋದಕ್ಕೆ CCB ಅಧಿಕಾರಿಗಳು ಈಗ ಏನು ಒಂದು ವರದಿಯನ್ನು ಹಿರಿಯ ಅಧಿಕಾರಿಗಳಿಗೆ ನೀಡೋದಕ್ಕೆ ಜೈಲು ಅಧಿಕಾರಿಗಳು ಈ ರೀತಿ ನಡೆದುಕೊಂಡಿದ್ರು ಅವತ್ತು ಅಂತೇಳಿ ವರದಿಯನ್ನು ನೀಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ CCB ಅಧಿಕಾರಿಗಳು ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ಒಬ್ಬ ರೌಡಿ ಶೀಟರ್ ಮುಖಾಂತರ ಜೈಲಿಗೆ ಗೊತ್ತಾಗುತ್ತೆ ಅಂತಂದ್ರೆ ಇಲ್ಲಿಯ CCB ದಾಳಿ ಹಿಂದಿನ ಗೌಪ್ಯತೆ ಎಷ್ಟರ ಮಟ್ಟಿಗಿದೆ ಅನ್ನೋದು ದೊಡ್ಡ ಪ್ರಶ್ನೆ. ಜೊತೆಗೆ CCB ಅಧಿಕಾರಿಗಳು ಅಲ್ಲಿ ಹೋದಾಗಂತ ಸಂದರ್ಭದಲ್ಲಿ ACP ಒಬ್ಬರು 10 ನಿಮಿಷಗಳ ಕಾಲ ದರ್ಶನ್ ಜೊತೆ ಮಾತಾಡ್ತಾರೆ. ಈ ವೇಳೆಯಲ್ಲಿ CCB ಅಧಿಕಾರಿಗಳೇ ಅಲ್ಲಿಗೆ ಹೋಗಿ ಅವರ ಶೇಕ್ ಹ್ಯಾಂಡ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆ ವೇಳೆಯಲ್ಲಿ ಅಲ್ಲಿಂದ ACP ಉಳಿದ ಸಿಬ್ಬಂದಿಯನ್ನು ಕರೆದುಕೊಂಡು ಬರುವಂಥದ್ದು. ಸದ್ಯಕ್ಕೆ ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ CCB ನೆಪ ಮಾತ್ರಕ್ಕೆ ಅವತ್ತು ಪರಪ್ಪನ ಗ್ರಹಕ್ಕೆ ಹೋಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ರೈಟ್, ನೆನ್ನೆ ಈ ಫೋಟೋ ಹಾಗೆ ವಿಡಿಯೋ ವೈರಲ್ ಆಯಿತು. ಫೋಟೋ ವೈರಲ್ ಆದ ಸಂದರ್ಭದಲ್ಲಿ ನಟಿ ಸಂಜನಾ ಗಲ್ರಾನಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ರು. ಈಗ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಂಜನಾ ಅವರೇ. ನಮಸ್ತೆ. ನೆನೆ ತಾವು ಹೇಳ್ತಾ ಇದ್ರಿ ಜೈಲಿನ ಒಳಗಡೆ ಇದೆಲ್ಲದಕ್ಕೂ ಕೂಡ ಅವಕಾಶ ಇರುತ್ತೆ, ಕ್ಯಾಂಟೀನ್ ಇರುತ್ತೆ, ತಪ್ಪಲ್ಲ ಅದು ಯಾವುದು ಕೂಡ ಅಂತ ಹೇಳಿ. ತಪ್ಪಲ್ಲ ಅನ್ನೋ ಹಾಗಿದ್ರೆ ಇವತ್ತು ಸರ್ಕಾರವೇ ಕ್ರಮಕ್ಕೆ 7 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಲಿಕ್ಕೆ ಮುಂದಾಗಿರೋದು, ಇದೆಲ್ಲ ಯಾಕಾಯ್ತು ಅಂತ? ನೋಡಿ, ಈ ಫೋಟೋಸ್ ಅಲ್ಲಿ ನಡೀತಾ ಇರೋದೊಳಗೆ ಏನ್ ನಡೀತಾ ಇದೆಯೋ ಅದ್ರ ಫೋಟೋಸ್ ಹೊರಗ್ ಬರೋದು ತುಂಬಾನೇ ತಪ್ಪು. ಅಂಡ್ ಫೋಟೋ ಯಾರು ತೆಗ್ದಿರ್ತಾರಂದ್ರೆ ಅಲ್ಲಿ ಹವಲ್ದಾರ್ಗಳ ಹತ್ರ ಕ್ಯಾಮ್ರಾ ಇರುತ್ತೆ. ಕ್ಯಾಮ್ರಾ ಅಂದ್ರೆ ಕ್ಯಾಮ್ರಾ ಫೋನ್ ಇರುತ್ತೆ, ಮತ್ತೆ ಅಧಿಕಾರಿಗಳ ಹತ್ರ ಅವ್ರ ಮೊಬೈಲ್ ಇರುತ್ತೆ ತಪ್ಪ, ಬೇರೆ ಯಾರ ಹತ್ರ ಮೊಬೈಲ್ ಇರೋ ಅವಕಾಶ ಇಲ್ಲ. ಅಂಡ್ ಇದೆಲ್ಲ ನೋಡ್ಬಿಟ್ಟು ತುಂಬಾ ಒಂದ್ ರೀತಿ ಬೇಜಾರಾಗ್ತದೆ. ಬಿಕಾಸ್ ಪೊಲೀಸರು ತುಂಬಾ ಶ್ರಮೆ ಪಡ್ತಾರೆ ಅಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದು ಮೇಂಟೈನ್ ಮಾಡೋದಿಕ್ಕೆ. ನೀವೇ ನೋಡ್ತಾ ಇದ್ದೀರಾ, ನೀವೇ ಹೇಳಿದ್ರಿ CCB ಇಂದ 100 ಜನ ಎಲ್ಲಾ ರಾಜ್ಯದ ಕೆಲಸಗಳು ಬಿಟ್ಬಿಟ್ಟು ನೇರವಾಗಿ ಅಲ್ಲಿ ದಾಳಿ ಮಾಡ್ಲಿಕ್ಕೆ ಹೊರಟೋಗಿದ್ದಾರೆ. ಸೊ ಅವರ ಶ್ರಮೆಯನ್ನ ನಾವು ನಿಜವಾಗ್ಲೂ ಗೌರವಿಸ್ಬೇಕು.